ಇದು ಈ ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷ ಬಿಜೆಪಿ ಮತ್ತು ಭಾರತದ ಚುನಾವಣಾ ಆಯೋಗಕ್ಕೆ ಒಂದು ನೇರವಾದಂಥ ಸವಾಲು ಮತ್ತು ಪ್ರೀತಿಯ ಆಹ್ವಾನ. ಯಾಕೆಂದರೆ ಈ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹಸಿ ಹಸಿ ಸುಳ್ಳನ್ನು ಅಧಿಕೃತವಾಗಿ ಒಂದು ಈ ದೇಶದ ದೊಡ್ಡ ರಾಜಕೀಯ ಪಕ್ಷದ ಫೇಸ್ಬುಕ್ ಅಕೌಂಟಲ್ಲಿ ಹೇಳ್ತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಬಾಂಗ್ಲಾದೇಶದಿಂದ ಲಕ್ಷ ಲಕ್ಷ ಜನ ಈ ದೇಶದ ಒಳಗಡೆಗೆ ಬಂದ್ಬಿಟ್ರು. ಅವರೆಲ್ಲ ಕೂಡ ಪಶ್ಚಿಮ ಬಂಗಾಳದಲ್ಲಿ ಸೇರ್ಕೊಂಡಿದ್ರು. ಈಗ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಇದೆ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಸವಾಲು ಇಷ್ಟೇ, ನೀವು ಇದೆಲ್ಲದರ ಬಗ್ಗೆ ದಯವಿಟ್ಟು ಒಂದು ಬಹಿರಂಗವಾದಂಥ ಚರ್ಚೆಗೆ ಬನ್ನಿ. ಯಾಕೆ ಅಂದರೆ ಯಾವುದ್ಯಾವುದೋ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಡಿಯೋಗಳನ್ನು ತೋರಿಸಿ ಅಲ್ಲಿ ನೋಡಿ ಬಾಂಗ್ಲಾದೇಶದವರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳೋದು, ಯಾರನ್ನ ನೀವು ಅವಮಾನಿಸ್ತಾ ಇದ್ದೀರಿ? ಈ ದೇಶದ ಜನರನ್ನು, ಅವರನ್ನು ಈ ದೇಶದವರು ಅಲ್ಲ ಅಂತ ಬಿಂಬಿಸ್ತಕ್ಕಂಥ ನಿಮ್ಮ ಪ್ರಯತ್ನ ಇದೆಯಲ್ಲ, 6 ಕೋಟಿ ಜನರನ್ನ ಇದುವರ ತನಕ SIRನಲ್ಲಿ ಹೊರಗೆ ಹಾಕಲಾಗಿದೆ. SIRನ್ನು ಒಂದು ಭಾರತೀಯ ಪೌರತ್ವದ ಎಕ್ಸಸೈಸನ್ನಾಗಿ ನೀವು ಮಾಡಿದ್ದೀರಾ. 6 ಕೋಟಿ ಜನರಲ್ಲಿ 4.5 ಕೋಟಿ ಜನ ಹಿಂದೂಗಳಿದ್ದಾರೆ, 1.5 ಕೋಟಿ ಜನ ಮುಸಲ್ಮಾನರಿದ್ದಾರೆ. ಈಗ ಆಯಿತು, ನಾವು ಬೇರೆ ಬೇರೆ ದೇಶದವ್ರು ಬಂದಿದ್ದಾರೆ ಅಂತ ಇಟ್ಕೊಂಡ್ರೆ ಈ 4.5 ಕೋಟಿ ಜನ ಹಿಂದೂಗಳು ಹಾಗಾದರೆ ಯಾವ ದೇಶದವರು? ಈಗ ಈ ಪ್ರಪಂಚದಲ್ಲಿ, ಅದರಲ್ಲೂ ನಮ್ಮ ಅಕ್ಕಪಕ್ಕ ಹಿಂದೂಗಳ ದೇಶ ಅಂತ ಇರುವಂಥದ್ದು ನೇಪಾಳದ್ದು. ನೇಪಾಳದಿಂದ 4.5 ಕೋಟಿ ಜನ ಈ ದೇಶಕ್ಕೆ ಬಂದ್ಬಿಟ್ಟಿದ್ದಾರೆ. ನೇಪಾಳದ ಜನಸಂಖ್ಯೆ ಇವತ್ತು ಎಷ್ಟು? ನೇಪಾಳದ ಜನಸಂಖ್ಯೆನೇ 3 ಕೋಟಿ. ಹಾಗಿರಬೇಕಾದ್ರೆ ನೇಪಾಳದಿಂದ ಭಾರತಕ್ಕೆ 4.5 ಕೋಟಿ ಹಿಂದೂಗಳು ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾಕೆ 4.5 ಕೋಟಿ ಜನರನ್ನು ನೀವು ತೆಗೆದ್ರಿ? ಇಂತಹ ಹಲವಾರು ಪ್ರಶ್ನೆಗಳಿವೆ. ಇದಕ್ಕೊಂದು ಇತಿಮಿತಿ ಇಲ್ಲದೆ ಇರೋ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳಲಾಗ್ತಿದೆ. ಬಾಂಗ್ಲಾದೇಶದಿಂದ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ದೇಶಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆ ಬಾಂಗ್ಲಾದೇಶದಿಂದ ಅಷ್ಟು ಜನ ಬರೋಕ್ಕೆ ಸಾಧ್ಯ? ಈಗ ನೋಡಿ, ಭಾರತದ ತಲಾ ಆದಾಯ ಇವತ್ತಿನ ದಿವಸಕ್ಕೆ $2,813, ಅಂದರೆ $2,35,000. ಬಾಂಗ್ಲಾದೇಶದ ತಲಾ ಆದಾಯ ಎಷ್ಟು ಗೊತ್ತಾ? $2,911, ಅಂದರೆ $2,43,000. ನಮಗಿಂತ 8,000 ಜಾಸ್ತಿ ತಲಾದಾಯ ಅವ್ರದ್ದಿದೆ. ಹೀಗಿರಬೇಕಾದ್ರೆ ಅಲ್ಲಿಂದ ನಮ್ಮ ದೇಶಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದ್ಬಿಡ್ತಾರೆ ಅಂತ ಯಾವ ರೀತಿಯಲ್ಲಿ ಭಾವಿಸ್ತೀರಿ? ಈ ರೀತಿಯಲ್ಲಿ ಸುಳ್ಳುಗಳ ಮೇಲೆ ಸುಳ್ಳಿನ ಮೇಲೆ ಕಂತೆ ಕಟ್ಟಿ ಈ ದೇಶದ ನಾಗರಿಕರನ್ನು ನೀವು ಅವರನ್ನು ಈ ದೇಶದವರು ಅಲ್ಲ ಅಂತ ಹೇಳಿ ಒಂದು ಪೌರತ್ವದ ಎಕ್ಸಸೈಸನ್ನಾಗಿ, ಎಲೆಕ್ಟರಲ್ ರೋಲ್, ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿಬಿಟ್ಟಿರೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತ ಇಲ್ಲ. ಇದೇ SIRನ ಇಲ್ಲ, ಇದು ಡ್ಯೂಪ್ಲಿಕೇಟ್ ವೋಟರ್ಸ್ನ ತೆಗೆಯೋದು, ಇದು ಸತ್ತವರು ಮತ್ತೆ ಮತದಾರರ ಪಟ್ಟಿಯಲ್ಲಿ ಉಳ್ಕೊಂಡಿರ್ತಾರೆ, ಅವ್ರ ಹೆಸರಲ್ಲಿ ಇನ್ಯಾರೋ ವೋಟ್ ಹಾಕ್ತಾರೆ, ಅದನ್ನು ನಾವು ತೆಗೆಯೋದು, ಬೇರೆ ದೇಶದವ್ರನ್ನ ಈ ದೇಶದೊಳಗೆ ನುಸುಳು ಬಿಟ್ಟಿರೋರನ್ನ ತೆಗೆದಾಕೋದು ಅಂತ ಹೇಳ್ತಿರೋದು ಟೋಟಲಿ ಫೇಕ್. ಈಗ ಆಯಿತು, ಬೇರೆ ದೇಶದವರಿಲ್ಲ, ಸತ್ತವ್ರ ಹೆಸರು ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿರ್ಬೋದು. ನೋಡಿ, ಈ ದೇಶದೊಳಗಡೆ ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಮಾಡೋದಕ್ಕೆ ಒಂದು ಟೆಕ್ನಿಕಲ್ ಕಮಿಟಿ ಇರುತ್ತೆ. ಆ ಟೆಕ್ನಿಕಲ್ ಕಮಿಟಿ ಒಂದು ರಿಪೋರ್ಟ್ ಕೊಟ್ಟಿದೆ, ಟೆಕ್ನಿಕಲ್ ಗ್ರೂಪ್ ಆನ್ ಪಾಪ್ಯುಲೇಷನ್ ಪ್ರೊಜೆಕ್ಷನ್ಸ್ ಅಂತ. ಅದು ಮಾರ್ಚ್ 1, 2026ಕ್ಕೆ ಈ ದೇಶದ ಪಾಪ್ಯುಲೇಷನ್ನು, ಜನಸಂಖ್ಯೆ 142.59 ಕೋಟಿ ಅಂತ ಹೇಳುತ್ತೆ. ಅದೇ ವರದಿಯ ಪ್ರಕಾರ ಈ ದೇಶದ ಈಗಿನ ವಯಸ್ಕ ಜನಸಂಖ್ಯೆ, ಅಂದರೆ 18 ವರ್ಷಕ್ಕಿಂತ ಜಾಸ್ತಿ ಇರೋದು 101.66 ಕೋಟಿ. 101.66 ಕೋಟಿ ಅಂದರೆ ಕರೆಕ್ಟಾಗಿ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ ನಡೆದರೆ ಎಷ್ಟು ಜನ ಇರಬೇಕು? 101 ಕೋಟಿ ಜನ ಆದರೂ ಇರಬೇಕು. ಎಷ್ಟು ಜನ ಇದ್ದಾರೆ ಈಗ 99.6 ಕೋಟಿ ಜನ ಇದ್ದಾರೆ. ಇದು ಪ್ರೀ SIR ಎಕ್ಸಸೈಸು. ಅಂದರೆ ನಿಜವಾಗ್ಲೂ ಈ ದೇಶದಲ್ಲಿ ಎಷ್ಟು ಜನ ನಮ್ಮ ಮತದಾರರ ಪಟ್ಟಿಯಲ್ಲಿರಬೇಕು, ಅದಕ್ಕಿಂತ 1.5 ಕೋಟಿ ಕಡಿಮೆ ಇದ್ದಾರೆ. ಹೀಗಿರಬೇಕಾದ್ರೆ ಕೋಟಿ ಕೋಟಿ ಜನ ಹೊರಗಡೆಯಿಂದ ಬಂದಿದ್ದಾರೆ ಅಂತ ಯಾವ ರೀತಿಯಲ್ಲಿ ಹೇಳ್ತೀರಿ? ಇದು ನಮ್ಮ ಪ್ರಶ್ನೆ ಇದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರೋದು ಚುನಾವಣಾ ಆಯೋಗ. ಆದರೂ ಚುನಾವಣಾ ಆಯೋಗದ ಜೊತೆಗೆ ಸೇರಿಕೊಂಡು BJP ಅವ್ರ ಬಗ್ಗೆ ಯಾರು ಟೀಕೆ ಮಾಡಿದ್ರು ಇವರು ಉತ್ತರ ಯಾಕೆ ಕೊಡ್ತಾ ಇದ್ದಾರೆ? ಯಾಕಂದರೆ ಇದು ಚುನಾವಣಾ ಆಯೋಗ ಮತ್ತು BJP ಸೇರಿ ಶಾಮೀಲಾಗಿ ನಡೆಸ್ತಾ ಇರತಕ್ಕಂಥದ್ದು SIR. ಇನ್ನು ಇದಕ್ಕೆ ಹಲವಾರು ಸುಳ್ಳುಗಳಿವೆ. ಯಾಕೋಸ್ಕರ BJP ಎಲ್ಲ ಸುಳ್ಳುಗಳನ್ನು ಹೇಳ್ತಿದೆ ಅನ್ನೋದಕ್ಕೂ ಕಾರಣ ಇದೆ. ಆ ಕಾರಣ ಏನು ಅಂತಂದರೆ, ಈ ದೇಶದಲ್ಲಿ ಒಂದು ಗ್ರೇಡೆಡ್ ಸಿಟಿಸನ್ಶಿಪ್, ಅಂದರೆ ಶ್ರೇಣೀಕೃತವಾದಂಥ ಒಂದು ಪೌರತ್ವ, ಕೆಲವರು ಮೇಲಿರೋರು, ಕೆಲವರು ಅದಕ್ಕಿಂತ ಕೆಳಗಿರೋರು, ಕೆಲವರು ಅದಕ್ಕಿಂತ ಕೆಳಗಿರೋರು ಅನ್ನುವಂಥ ಮನುಸ್ಮೃತಿಯ ಶ್ರೇಣೀಕೃತ ಪೌರತ್ವ ಏನಿದೆ, ಆ ಪೌರತ್ವವನ್ನು BJP ತರಕ್ಕೆ ಹೊರಟಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣ ಇದೆ, ಈ ದೇಶದಲ್ಲಿ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸ್ಕೊಂಡಂಥ 1949 ನವೆಂಬರ್ 26ನೇ ತಾರೀಕಿಗೆ 3 ದಿನದ ನಂತರ BJPಯ ಮೂಲ ಸಂಸ್ಥೆ RSSನ ಮುಖವಾಣಿ ಆರ್ಗನೈಸರ್ನಲ್ಲಿ ಒಂದು ಲೇಖನ ಬರೆದು ನಮ್ಮದು ಮನುಸ್ಮೃತಿ ಈ ದೇಶದ ಸಂವಿಧಾನ ಅಂತ ಹೇಳಿದರು. ಇವತ್ತಿನವರೆಗೆ BJPಯ ಯಾವುದೇ ನಾಯಕ, RSSನ ಯಾವುದೇ ನಾಯಕ ಇಲ್ಲ ಆ ಹೇಳಿಕೆಯನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ, ತಪ್ಪಾಯಿತು ಅಂತ ಹೇಳಿಲ್ಲ.
ಸೊ ಮನುಸ್ಮೃತಿಯ ಪ್ರಕಾರ ಎಲ್ಲರಿಗೂ ಸಮಾನವಾದಂಥ ಪೌರತ್ವ, ಎಲ್ಲರಿಗೂ ಸಮಾನವಾದಂಥ ವೋಟಿನ ಹಕ್ಕು ಇರೋಕ್ಕೆ ಸಾಧ್ಯ ಇಲ್ಲ. ಮಹಿಳೆಯರಿಗೆ ವೋಟಿನ ಹಕ್ಕು ಸಹ ಇರೋದಕ್ಕೆ ಸಾಧ್ಯ ಇಲ್ಲ. ದಲಿತರು, ಆದಿವಾಸಿಗಳು ಮತ್ತು ಶೂದ್ರ ಸಮುದಾಯಗಳಿಗೆ ವೋಟಿನ ಹಕ್ಕು ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನೀವು ಈ ವೋಟಿನ ಹಕ್ಕನ್ನು ಕಿತ್ಕೊಳ್ಳೋಕೆ ಹೊರಟಿದ್ದೀರಿ ಅಂತ ಹೇಳೋದಕ್ಕೆ ನಮಗೆ ಇಲ್ಲಿ ಸಾಕ್ಷಿ ಇದೆ. ಆ ಸಾಕ್ಷಿ ಏನು ಅಂತಂದರೆ, ಇದುವರೆ ತನಕ SIRನಲ್ಲಿ ವೋಟಿನ ಹಕ್ಕು ಕಿತ್ಕೊಂಡವರಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ, ದಲಿತ ಆದಿವಾಸಿ ಸಮುದಾಯಗಳಿದ್ದಾರೆ ಮತ್ತು ಹಳ್ಳಿಯಿಂದ ನಗರಗಳಿಗೆ ವಲಸೆ ಹೋದಂಥವ್ರಿದ್ದಾರೆ. ಇವರ ವೋಟೇ ಜಾಸ್ತಿ ಕಿತ್ಕೊಂಡು ಹೋಗಿದೆ. ಹಂಗಿದ ಮೇಲೆ ನೀವು ಇದನ್ನು ಜಾರಿ ಮಾಡಕ್ಕೆ ಹೊರಟಿದ್ದೀರಿ, ಮನುಸ್ಮೃತಿಯನ್ನು ಜಾರಿ ಮಾಡಕ್ಕೆ ಹೊರಟಿದ್ದೀರಿ ಅಂತ ನಮ್ಗೆ ಅನ್ನಿಸ್ತಾ ಇರೋದಕ್ಕೆ ಈ ಥರ ನೇರವಾದಂಥ ಪುರಾವೆ ಇದೆ. ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ, ಇಲ್ಲ ಈ ದೇಶದಲ್ಲಿ ಬಾಂಗ್ಲಾದೇಶಿಯರು ಈ ರೀತಿಯಲ್ಲಿ ನುಸುಳುಬಿಟ್ಟಿದ್ದಾರೆ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನುಸುಳುಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅಥವಾ ರೋಹಿಂಗ್ಯಾ ಮುಸ್ಲಿಮರು ಬರ್ಮಾದಿಂದ ಬಂದ್ಬಿಟ್ಟಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಅಥವಾ ಈ ಪ್ರಮಾಣದಲ್ಲಿ ಡೆತ್ಸ್ ಆಗೋಗಿದೆ ಆದರೂ ಕೂಡ ಡೂಪ್ಲಿಕೇಟ್ ವೋಟ್ ಸೇರ್ಕೊಂಡ್ಬಿಟ್ಟಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಹಾಗಾದರೆ ಬನ್ನಿ ಅಂಕಿ ಸಂಖ್ಯೆಗಳ ಮೂಲಕ, ಪುರಾವೆಗಳ ಮುಖಾಂತರ ಒಂದು ಬಹಿರಂಗ ಚರ್ಚೆಯನ್ನು ನಾವು ಮಾಡೋಣ. ನಮಗೆ ಅಫ್ಕೋರ್ಸ್ ಇದ್ರ ಬಗ್ಗೆ ಸಿಟ್ಟು ಬಂದಿದೆ, ಆದರೂ ಯಾವ ಆ ರೀತಿಯಾದಂಥ ಸಿಟ್ಟು ಪೂರ್ವಗ್ರಹ ಇಲ್ಲದೇ ಇರತಕ್ಕಂಥ ಸಮಾನ ನೆಲೆಯಲ್ಲಿ ಚರ್ಚಿಸ್ಬೋದಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಜಾಗೃತ ಕರ್ನಾಟಕ ಜೂನ್ 30ನೇ ತಾರೀಕು ಬೆಂಗಳೂರಿನಲ್ಲಿ ನಾವು ಆಯೋಜಿಸ್ತೀವಿ. ನಾವು ಇದನ್ನು ಕೇಳ್ತಾ ಇದ್ದೀವಿ BJP ಮತ್ತು RSSನವರಿಗೆ ಮತ್ತು ಅವರ ಸುಳ್ಳುಗಳನ್ನು ನಂಬ್ಕೊಂಡಿರುವಂಥ ಯಾರೇ ಆಗಲಿ, ನಿಮಗೆ ಇದ್ರ ಜೊತೆಯಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ ಏನಿದೆ, ಈ ಫೋನ್ ನಂಬರ್ಗೆ ತಾವು ಫೋನ್ ಮಾಡಿ ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೀವಿ. ಆ ಬಹಿರಂಗ ಚರ್ಚೆಯಲ್ಲಿ ಭಾಳ ಸ್ಪಷ್ಟವಾಗಿ ಸಮಾಧಾನದಲ್ಲಿ ನಾವು ಚರ್ಚೆ ಮಾಡೋಣ, ಪುರಾವೆಗಳ ಮುಖಾಂತರ ಚರ್ಚೆ ಮಾಡೋಣ. ಜೂನ್ 35 ಮಾಡೋದಕ್ಕೆ ಭಾಳ ಮುಖ್ಯವಾದ ಕಾರಣ ಇದೆ. ಜೂನ್ 30ನೇ ತಾರೀಕು ಈ ದೇಶದ ಸ್ವಾತಂತ್ರ್ಯ ಚಳವಳಿಯ ಭಾಗವಾಗಿ ಸಂತಾಲ್ ಬುಡಕಟ್ಟು ಒಂದು ಧೀರೋದಾತ್ತವಾದಂಥ ರೋಮಾಂಚಕಾರಿಯಾದಂಥ ಒಂದು ಯುದ್ಧವನ್ನು ಬ್ರಿಟಿಷರ ವಿರುದ್ಧ ನಡೆಸಿದಂಥ ದಿನ ಅದು. ಆ ಕಾಲಕ್ಕೆ 10,000 ಜನ ಸಂತಾಲ್ ಬುಡಕಟ್ಟಿನ ಜನ ಆ ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಪಾಲ್ಗೊಂಡ್ರು. ಸಂತಾಲರಂತ, ನಾಗಾಗಳಂತ, ಪಹಾರಿಯ ಅಂತ, ಹಾಲ್ಬಾ ಅಂತ, ಗೊಂಡಿ ಅಂತ, ಇಂತಹ ಭಾಳ ಜನ ಬುಡಕಟ್ಟು ಜನ ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂಥವರ ಮತದಾನದ ಹಕ್ಕನ್ನು, ಮತಾಧಿಕಾರವನ್ನು ನೀವು ಕಿತ್ಕೊಳ್ತಾ ಇದ್ದೀರಿ. ಹಾಗಾಗಿ ನಾವು ಅದೇ ದಿನ ಈ ಚರ್ಚೆಯನ್ನು ಏರ್ಪಡಿಸಿದ್ದೀವಿ. ಈ ಚರ್ಚೆಗೆ BJP ರೆಡಿ ಇದೆಯಾ, RSS ರೆಡಿ ಇದೆಯಾ, ಎಲೆಕ್ಷನ್ ಕಮಿಷನ್ ರೆಡಿ ಇದೆಯಾ? ರೆಡಿ ಇದ್ದರೆ ಆಗ ನೀವು ಬನ್ನಿ, ಈ ಎಲ್ಲ ವಿಚಾರಗಳನ್ನು ನೀವೇನು ಇವತ್ತು ಪ್ರಚಾರ ಮಾಡ್ತಿದ್ದೀರಿ ಅದನ್ನು ಮುಂದೆ ಇಟ್ಟು ಚರ್ಚೆ ಮಾಡೋಣ. ಇಲ್ಲದೇ ಇದ್ದರೆ ನೀವು ಸುಳ್ಳು ಹೇಳ್ತಿದ್ದೀರಿ. ಈ ಸುಳ್ಳನ್ನು ನೀವು ಇವತ್ತಿಂದ ನಿಲ್ಲಿಸಬೇಕು ಅಂತೇಳಿ ಜಾಗೃತ ಕರ್ನಾಟಕ ಭಾಳ ಬಲವಾಗಿ ಆಗ್ರಹಿಸ್ತದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಮತದಾರರ ಹಕ್ಕನ್ನು ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಿದೆ. BJP ಏನು ಮಾಡ್ತಿದೆ, JDS ಏನು ಮಾಡ್ತಿದೆ, ಬೇರೆ ಪಕ್ಷಗಳು, ನಿಮಗೂ ಕೂಡ ಈ ವಿಚಾರದಲ್ಲಿ ಒಂದು ಜವಾಬ್ದಾರಿ ಇದೆ. ನೀವು ಈ ಬಹಿರಂಗ ಚರ್ಚೆಗೆ BJP ಬರಬೇಕು ಅಂತ ಆಹ್ವಾನಿಸೋ ಕೆಲಸವನ್ನು ಎಲ್ಲರೂ ಮಾಡಬೇಕು. ಜೂನ್ 30ನೇ ತಾರೀಕು ಈ ಬಹಿರಂಗ ಚರ್ಚೆ ನಡೀಲಿ. ನಮಸ್ಕಾರ.